ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರು ಸಹ ಮಂಡಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡೋಣ. ಶಬರಿಮಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಯನ್ನಾಗಿ ಮಾಡಲಿಕ್ಕೆ ಪಣ ತೊಡೋಣ. ಸ್ವಾಮಿ ಶರಣಂ. VSS ಮೀಡಿಯಾ ಆನ್ಲೈನ್ ಚಾನಲ್, ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್. ಎಲ್ಲ ಸ್ವಾಮಿಗಳಿಗೆ, ಅಯ್ಯಪ್ಪ ಭಕ್ತರಿಗೆ ಸ್ವಾಮಿ ಶರಣಂ. ಕಳೆದ ವರ್ಷ ಭಗವಂತ ವೈಯಕ್ತಿಕವಾಗಿ ನನಗೆ ಒಂದು ಸೌಭಾಗ್ಯವನ್ನು ದೊರಕಿಸ್ಕೊಟ್ಟ. ಒಂದು ಮಂಡಲ ಕಾಲ ವ್ರತವಿದ್ದು ಶ್ರದ್ಧೆಯಿಂದ ವೃಶ್ಚಿಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ವ್ರತವಿದ್ದು ಭಗವಂತನ ದೊಡ್ಡ ಪಾದ ಯಾತ್ರೆ, ಕಾನನ ದಾರಿ ಏನಿದೆ ಆ ಮೂಲಕ ಸಾಗಿ ತಿರುವಾಭರಣವನ್ನು ದರ್ಶನ ಮಾಡಿ ಮಕರ ಜ್ಯೋತಿಯನ್ನು ದರ್ಶನ ಮಾಡಿ ತಿರುವಾಭರಣ ಶೋಭಿತನಾದ ಭಗವಂತನ ದರ್ಶನ ಮಾಡಿ ಯಾತ್ರೆಯನ್ನು ಸಂಪೂರ್ಣವಾಗಿ ನನ್ನ ಮನಸ್ಸಿನ ಶುಭಕಾಮನೆಗಳೇನಿದ್ವು ಎಲ್ಲವನ್ನ ನೆರವೇರಿಸಿಕೊಟ್ಟ ಕಲಿಯುಗ ವರದ ಕಾನನವಾಸ ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿ. ಅದನ್ನು ಒಂದು ಚಿಕ್ಕದಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ದೊಡ್ಡ ಪಾದಯಾತ್ರೆ ಏನಿತ್ತು, ಗುರುಗಳ ಆಜ್ಞೆ ಮೇರೆಗೆ ಸ್ವಾಮಿ ಹಿಂದೆ ಹೇಳಿದಾಗೆ ವೃಶ್ಚಿಕ ಸಂಕ್ರಮಣ ದಿವಸ ಮಾಲಾಧಾರಣೆ ಮಾಡಿ ಮಂಡಲ ವ್ರತವಿದ್ದು ತುಂಬ ಚಿಂತಾಕ್ರಾಂತರಾಗಿದ್ವಿ. ಏನು ಮಾಡಬೇಕು, ಶಬರಿಮಲೆ ಯಾತ್ರೆ ಯಾವ ರೀತಿ, ಸ್ವಲ್ಪ ಗೊಂದಲಕ್ಕೀಡಾಗಿದ್ವಿ. ದೈವ ರೂಪದಲ್ಲಿ, ಗುರುವಿನ ರೂಪದಲ್ಲಿ ಕಣ್ಣನ್ ಸ್ವಾಮಿಗಳೇ ನಮಗೆ ಮಾರ್ಗದರ್ಶನ ಮಾಡಿದ್ರು. ಇಲ್ಲ, ತುಂಬ ತಡ ಆಗಿದೆ, ಈಗಲೇ ಕೂಡಲೇ ಇರುಮುಡಿ ಕಟ್ಟಿ ನೀವು ಶಬರಿಮಲೆಗೆ ಹೊರಡಿ ಸ್ವಾಮಿ ಅಂತ ಅಂದರು. ಅವರ ಬಾಯಿ ಹರಕೆ ಹಾಗೆ ಎಲ್ಲವೂ ಕೂಡ್ತಾ ಹೋಯಿತು. ತಕ್ಷಣ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು 4 ಜನ ಇದ್ವಿ. ಇರುಮುಡಿಯನ್ನು ನೆರವೇರಿಸಿ ರಾತ್ರಿ ಸಮಯ ಅಂದಾಜು 7:30-8 ಗಂಟೆ ಮೈಸೂರಿನಿಂದ ಹೊರಟು ಬೆಳಗಿನ ಜಾವ 6-6:30ಗೆ ಎರುಮೇಲಿ ತಲುಪಿದ್ವಿ. ಅಲ್ಲಿ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಪೇಟ ತುಳಿಯಾಡಿ ಭಗವಂತನ ದರ್ಶನ ಮಾಡಿ ಅಲ್ಲಿಂದ ಒಂದು 7-7:30 ಸಮಯಕ್ಕೆ ದೊಡ್ಡ ಪಾದದ ಯಾತ್ರೆ ಏನಿದೆ ನಮ್ಮದು, ಕಾನನದ ದಾರಿಯಲ್ಲಿ ನಮ್ಮ ನಡಿಗೆ ಶುರುವಾಯಿತು. ಒಂದು ದಿವ್ಯ ಅನುಭವ. ನನಗಂತೂ ನನ್ನ ಜೀವನದಲ್ಲಿ ಇದು ಮೊದಲನೇ ಸರಿ ಆಗಿದ್ದು. ದಾರಿ ಯಾವ ರೀತಿ ಇರುತ್ತೆ, ಕಲ್ಲು ಮುಳ್ಳು, ಕೆಲವೊಂದು ಮನಸ್ಸಿನಲ್ಲೇ ಕಲ್ಪನೆಗಳಿದ್ವು. ಅದನ್ನು ಮೀರಿ ಯಾತ್ರೆ ಸಾಗ್ತಾ ಹೋಯಿತು. ಒಂದು ಹೊಸ ಅನುಭವ. ಅದನ್ನು ಮಾತುಗಳಲ್ಲಿ, ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅದನ್ನು ಜೀವನದಲ್ಲಿ ಒಮ್ಮೆ ಅಂತಲ್ಲ, ನೀವು ಒಮ್ಮೆ ಶುರು ಮಾಡಿದ್ರೆ ಖಂಡಿತ ನಿಮಗೆ ಅದನ್ನು ಬಿಟ್ಟು ಬೇರೆ ಥರ ಯಾತ್ರೆ ಹೋಗಲಿಕ್ಕೆ ಮನಸ್ಸಾಗಲ್ಲ. ಯಾಕೆಂದರೆ ಅದಕ್ಕೆ ನಾನೇ ಸಾಕ್ಷಿ. ಹಾಗಾಗಿ ಸಾಗ್ತಾ ಹೋಯಿತು. ದಾರಿಯುದ್ದಕ್ಕೂ ಹಲವಾರು ದೇವಸ್ಥಾನಗಳು, ನದಿ, ತೊರೆಗಳು ಸಿಗ್ತವೆ. ಅಲ್ಲೆಲ್ಲ ಸ್ನಾನಾದಿಗಳನ್ನ ಮಾಡ್ತಾ, ದೇವರ ದರ್ಶನಗಳನ್ನ ಮಾಡ್ತಾ, ಜೊತೆಯಾಗಿ ನಮ್ಮ ಹಿಂದೆ ಮುಂದೆ ಸ್ವಾಮಿಗಳೆಲ್ಲ ಸಿಗ್ತಿದ್ರು. ಅವ್ರ ಜೊತೆ ಎಲ್ಲ ಹೆಜ್ಜೆ ಹಾಕ್ತಾ ಸಾಗ್ತಾ ಇತ್ತು. ನಿಜವಾಗ್ಲೂ ಶರಣಘೋಷ ನಾವು ಕೂಗ್ತೀವಿ, ಕಲ್ಲು ಮುಳ್ಳು ಕಾಲಿಗೆ ಮೆತ್ತೆ ಅಂತ. ಅದರ ಅನುಭವ ನಿಜವಾಗ್ಲೂ ಆಗಬೇಕು. ಅದನ್ನು ನಾವು ಅನುಭವಿಸಬೇಕು ಅಂದರೆ ದೊಡ್ಡ ಪದ ಮಾಡಲೇಬೇಕು. ಇದು ನನ್ನ ಬೇಡಿಕೆ ಕೂಡ ನಿಮ್ಗಳಿಗೆ. ಯಾಕೆಂದರೆ ಎಲ್ಲ ಕಡೆ ಕಾಂಕ್ರೀಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಕಡೆ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ಈಗ ನಾವು ಘೋಷಣೆ ಕೂತ್ಕೊಂಡು ಎಲ್ಲಿದೆ ಈ ರೀತಿ ಹೇಳ್ತಾರಲ್ಲ, ಎಲ್ಲಿದೆ ಅಂತ ವೈಯಕ್ತಿಕವಾಗಿ ನಾನು ಭಾವಿಸ್ತಿದ್ದೆ. ಅದರ ಅನುಭವ ದೊಡ್ಡ ಪಾದದಲ್ಲಿ ಆಯಿತು. ನಿಜವಾಗ್ಲೂ ಅದಾಯಿತು. ಮತ್ತು ಅಳುದೆಯಲ್ಲಿ ಸ್ನಾನ ಮಾಡಿ ನಾವು ಬೆಳಗಿನ ಜಾವ ಹೊರಟವರು ಕಲ್ಲಿಡುಂಬಿಕೊಂಡು ತಲುಪೋದಲಿಕ್ಕೆ ಸಂಜೆ ಆಯಿತು. ಸಂಜೆಯ ಮೇಲೆ ಕಲ್ಲಿಡುಂಬಿಕೊಂಡ್ರಿಂದ ಮುಂದೆ ಅಂದರೆ 6 ಗಂಟೆ ನಂತರ ಕಾನನ ದಾರಿಯಲ್ಲಿ ನಮ್ಮನ್ನು ಮುಂದೆ ಬಿಡಲಿಲ್ಲ.
ಕಾಡು ಪ್ರಾಣಿಗಳ ಸಂಚಾರ ಎಲ್ಲ ಜಾಸ್ತಿ ಇರುತ್ತೆ, ಅಪಾಯ ಆಗ್ಬೋದು. ಹಾಗಾಗಿ ಇನ್ನು ಬೆಳಿಗ್ಗೆನೇ ನೀವು ನಡಿಗೆ ಶುರು ಮಾಡೋದು ಇಲ್ಲ ಅಂತ ಹೇಳಿ ಫಾರೆಸ್ಟ್ ಗೇಟ್ ಕ್ಲೋಸ್ ಆಯಿತು. ಸೊ ಅಲ್ಲಿ ನಾವು ಉಳಿಬೇಕಾದ್ದು ಬಂತು. ಅಲ್ಲೊಂದು ಸುಂದರವಾದಂಥ ಅದು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸಂಜೆ ಎಲ್ಲ ರಾತ್ರಿ 11 ಗಂಟೆ ನಾವು ಮಲಗಿದ್ವಿ. ಆನೆ ಒಂದು ಘೀಳಿಡ್ತು ನಮ್ಮ ಡೇರಿಯ ಪಕ್ಕದಲ್ಲೇ, ಒಂದು 10 ಮೀಟರ್ ಅಂತರದಲ್ಲಿ. ಆ ಕ್ಷಣ ಎಲ್ಲ ಎದ್ದು ದಿಕ್ಕಾಪಾಲಾಗಿ ಗಾಬರಿಯಿಂದ ಆ ಕಡೆ ಈ ಕಡೆ ಎಲ್ಲ ಬಿದ್ದು ಒದ್ದಾಡಿದ್ದೆಲ್ಲ ಆಯಿತು. ಆಗ ನನಗೆ ತಕ್ಷಣ ಒಂದು ನೆನಪಾಯಿತು. ನಿಜವಾಗ್ಲೂ ಅಣ್ಣವರು ಒಂದು ಹಾಡಲ್ಲಿ ಹೇಳಿದ್ದಾರೆ, ಈ ಕಾಡಿಗೇಕೆ ನೀ ಬಂದೆ ಸ್ವಾಮಿ, ಈ ದಾರಿಯಲ್ಲಿ ಹೇಗೆ ನಡೆದೆ ಸ್ವಾಮಿ ಅನ್ನೋದರಲ್ಲಿ ಮುಂದೆ ಬರ್ತಾ 2ನೇ ಚರಣದಲ್ಲಿ ಒಂದು ಬರುತ್ತೆ. ಆನೆಗಳು ಇಲ್ಲೆಲ್ಲ ಓಡಾಡುತ್ತಿವೆ, ಎಲ್ಲ ದೂರದಲ್ಲಿ ಹುಲಿ ಕೂಗಿತಲ್ಲ, ಗಂಡೆದೆಯ ಗುಂಡಿಗೆಯು ಕ್ಷಣಕಾಲ ತತ್ತರಿಸಿ ಕಣ್ಣೆಲ್ಲ ಮಂಜಾಯಿತಲ್ಲ ಅಂತ ಹೇಳ್ತಾರೆ. ಆ ಕ್ಷಣ ಅದನ್ನು ಅನುಭವಿಸಿದ ಒಂದು ಸಾಕ್ಷಾತ್ ನಾವೇ ಅನುಭವಿಸ್ಕೊಂಡಾಗ ಆಯ್ತದು ನಿಜವಾಗ್ಲೂ. ಅದಾದಮೇಲೆ ಬೆಳಿಗ್ಗೆ ಎದ್ದು ಯಾತ್ರೆ ಸಾಕ್ತು, ಮುಂದೆ ಹೋಗ್ತಾ ಇದ್ವಿ. ಮಧ್ಯಾಹ್ನದ ಒಟ್ಟಿಗೆ ಪೆರಿಯಾನವಟ್ಟಂ ತಲುಪಿದ್ವಿ. ಭಗವಂತನಿಗೆ ನನ್ನ ಮೇಲೆ ಏನು ಕರುಣೆನೋ ಅಥವಾ ಅದನ್ನು ಏನು ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ. ತಿರುವಾಭರಣ ಬರ್ತಾಯಿತ್ತು ಪಂತಳದಿಂದ, ಸಿಡಿಮದ್ದೆಲ್ಲ ಸಿಡಿಸ್ಕೊಂಡು ಚಂಡೆ ಮದ್ದಳೆ ಅದೆಲ್ಲ ನಾದ ಎಲ್ಲ ಆಗ್ತಾ, ಅದನ್ನು ನೋಡಿ ಕಣ್ಣಲ್ಲಿ ಅಶ್ರುಧಾರೆ ಹರಿಲಿಕ್ಕೆ ಶುರುವಾಯಿತು. ಜೀವನದಲ್ಲಿ ಏನೋ ಒಂದು ಇದೆಲ್ಲ ಮೊದಲನೇ ಅನುಭವ, ಅದನ್ನು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ಆಗ ದೈವರು ಇನ್ನೊಂದು ನಿಶ್ಚಯ ಮಾಡಿದ್ದ ಅನಿಸುತ್ತೆ, ಯಾರಿಗೂ ಸಿಗ್ದಂಥ ಒಂದು ಸುವರ್ಣ ಅವಕಾಶ. ಏನು ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ. ತಿರುವಾಭರಣ ಬರ್ತಾಯಿತ್ತು ಪಂತಳದಿಂದ, ಸಿಡಿಮದ್ದೆಲ್ಲ ಸಿಡಿಸ್ಕೊಂಡು ಚಂಡೆ ಮದ್ದಳೆ ಅದೆಲ್ಲ ನಾದ ಎಲ್ಲ ಆಗ್ತಾ, ಅದನ್ನು ನೋಡಿ ಕಣ್ಣಲ್ಲಿ ಅಶ್ರುಧಾರೆ ಹರಿಲಿಕ್ಕೆ ಶುರುವಾಯಿತು. ಜೀವನದಲ್ಲಿ ಏನೋ ಒಂದು ಇದೆಲ್ಲ ಮೊದಲನೇ ಅನುಭವ, ಅದನ್ನು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ಆಗ ದೈವರು ಇನ್ನೊಂದು ನಿಶ್ಚಯ ಮಾಡಿದ್ದ ಅನಿಸುತ್ತೆ, ಯಾರಿಗೂ ಸಿಗ್ದಂಥ ಒಂದು ಸುವರ್ಣ ಅವಕಾಶ. ಏನು ಹೇಳ್ತೀವಿ ನಾವು, ತಿರುವಾಭರಣ ಏನಿದೆ ಅದರ ಒಟ್ಟಿಗೆ ಸಾಗುವ ಅವಕಾಶ ನನಗೆ ಸಿಕ್ತು. ನನ್ನ ಯಾರೂ ತಡೀಲಿಲ್ಲ ಅಲ್ಲಿ ಅನ್ನೋದೇ ನನಗೊಂದು ಆಶ್ಚರ್ಯ ನನಗೆ ಇವತ್ತಿಗೂ. ಯಾಕೆಂದರೆ ಅಷ್ಟು ಸುಲಭವಾಗಿ ಯಾರೂ ಬಿಡೋಲ್ಲ, ಅಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಅಂಥದ್ರ ನಡುವೆ ಭಗವಂತ ಅದ್ರ ಜೊತೆಗೆ ಹೋಗಿ ಭಜನೆ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಅದನ್ನೆಲ್ಲ ತುಂಬಿಸ್ಕೊಡೋ ಸೌಭಾಗ್ಯನ ದೊರಕಿಸ್ಕೊಟ್ಟ. ಅದಾದಮೇಲೆ ಸಂಜೆ ಸಮಯ ಆಗ್ತಾ ಬಂತು. ನಾವು ಮಕರ ಜ್ಯೋತಿ ದರ್ಶನ ಮಾಡಬೇಕು ಅಂಥೇಳಿ ತುಂಬ ಪ್ರಯತ್ನಪಟ್ಟೆ. ಅಲ್ಲಿಯ ವಾತಾವರಣ ಅದಕ್ಕೆ ತದ್ವಿರುದ್ಧವಾಗೇ ಇತ್ತು. ಯಾಕೆಂದರೆ ಎಲ್ಲ ಕಡೆ ಸ್ವಾಮಿಗಳು ಅಯ್ಯಪ್ಪ ಭಕ್ತರು ತುಂಬ ಹೋಗಿಬಿಟ್ಟಿದ್ರು, ಎಲ್ಲೂ ಜಾಗ ಇರ್ತಿರ್ಲಿಲ್ಲ. ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರೆ ಯಾರು ಬಿಲ್ಡಿಂಗ್ ಮೇಲೆಲ್ಲ ಹತ್ತಬೇಕು ಅಂದರೆ ಅಲ್ಲಿ ಸ್ವಾಮಿಗಳು ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಇಲ್ಲ ಸ್ವಾಮಿ ಆಗಲ್ಲ ಅಂತ ತುಂಬ ನಿಷ್ಠುರವಾಗಿ ಕಠೋರವಾಗಿ ಹೇಳ್ಬಿಡೋರು. ಆವಾಗಂತೂ ತುಂಬ ಅಯ್ಯೋ ಎಲ್ಲಿ ಈ ಕ್ಷಣ ತಪ್ಪೋಗುತ್ತೋ, ನಿನ್ನನ್ನು ಕಾಣದೇ ಅಂದರೆ ಎಲ್ಲಿ ನೋಡದೆ ಹೋಗ್ಬಿಡ್ತೀನೋ ಅನ್ನೋಷ್ಟು ಮನಸ್ಸು ಚಡಪಡಿಸ್ಬಿಡ್ತು. ಅಲ್ಲೊಂದು ಆಶ್ಚರ್ಯ ನಡೀತು ನಿಜವಾಗ್ಲೂ. ನಾನು ಆ ಥರ ಒಂಥರ ನನ್ನ ಸಂಕಟವನ್ನು ಯಾರೋ ದೂರದಿಂದ ಒಬ್ಬ ಸ್ವಾಮಿಗಳು ಗಮನಿಸಿದ್ರು. ಸ್ವಾಮಿ ಕನ್ನಡದವರ ಅಂದರು. ಒಬ್ಬ ಇಲ್ಲಿ ಯಾರೋ ಒಬ್ಬರು ಕನ್ನಡದವ್ರು ಸಿಕ್ಕಿದ್ರಲ್ಲ ಅಂತ ಹೇಳಿ ಇಬ್ಬರು ಪರಿಚಯ ಮಾಡ್ಕೊಂಡ್ವಿ. ಮೈಸೂರು ಬೆಂಗಳೂರು ಅಂತ ಕೈ ಹಿಡ್ಕೊಂಡ್ರು. ಸ್ವಾಮಿ ಬನ್ನಿ, ಇಲ್ಲಿ ನೋಡ್ಲಿಕ್ಕಾಗಲ್ಲ, ನಾವು ಆ ಕಡೆ ಹೋಗೋಣ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋದರು. ಅಲ್ಲೂ ಸ್ವಲ್ಪ ಪೊಲೀಸವರು ತಡೆದ್ರು, ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡ್ರು. ಅದಾದಮೇಲೆ ನಮ್ಮ ಗೋಳಾಟವನ್ನು ನಮ್ಮ ಭಕ್ತಿ ಅಥವಾ ನಮ್ಮ ಏನಿದೆ ನಮ್ಮ ಒದ್ದಾಟನ ಅರ್ಥ ಮಾಡಿಕೊಂಡು ಹೋಗಿ ಸ್ವಾಮಿ ಅಂತ ಬಿಟ್ಬಿಟ್ರು. ಅಲ್ಲಿ ಜನ ಎಲ್ಲ ಆ ಕಡೆ ಕಿಕ್ಕಿರಿದು ಸೇರಿದ್ರು ಸ್ವಾಮಿಗಳು. ಅದರ ಮಧ್ಯೆ ಜಾಗ ಮಾಡಿಕೊಂಡು ಸಾಕ್ಷಾತ್ ಸಂಪೂರ್ಣವಾಗಿ ಅದನ್ನು ನೋಡೋ ಸೌಭಾಗ್ಯ ಸಿಕ್ತು. ಮನಸ್ಸಿಗೆ ಆ ಕ್ಷಣ ಆದಂತಹ ಅನುಭವ ಅಥವಾ ಅದನ್ನು ನಾನು ಮಾತಲ್ಲಿ ನಿಜವಾಗ್ಲೂ ಹೇಳಲಿಕ್ಕೆ ಅಶಕ್ತ, ನಾನು ನಿಜವಾಗ್ಲೂ ಸಾಧ್ಯ ಇಲ್ಲ. ಅದನ್ನು ಅನುಭವಿಸ್ತವರು ಮನಸ್ಸಿನಲ್ಲಿ ತುಡಿತಾ ಇಟ್ಕೊಂಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಅದನ್ನು ನೋಡಿ ಸ್ವಾಮಿ ಇಬ್ಬರು ನೋಡಿದ್ವಿ, ಸ್ವಾಮಿಗಳಿಬ್ಬರು ಇದ್ವಿ. ಖುಷಿ ಆಯಿತು ನಿಜವಾಗ್ಲೂ. ಶರಣಘೋಷ ಕೂಗ್ತಾ ಅದನ್ನು ನೋಡಿ ಏನೋ ಒಂದು ಧನ್ಯತೆ, ಏನೋ ಒಂದು ಸಾಧಿಸಿದಂತಹ ಸಾಕಪ್ಪ ನನಗೆ ಈ ಜನ್ಮ, ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕ ಆಗೋಯ್ತು ಅನ್ನೋಷ್ಟು ಮನಸ್ಸಿಗೆ ತುಂಬ ಖುಷಿ ಆಗೋಯ್ತು. ಅದಾದಮೇಲೆ ತಿರುಗಿ ನೋಡಿದ್ರೆ ಕೈ ಹಿಡಿದು ನಡೆಸ್ಕೊಂಡು ಬಂದಂಥ ಆ ಸ್ವಾಮಿಗಳೇನಿದ್ರು ಅವರಲ್ಲಿ ಇರಲಿಲ್ಲ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗೋಯ್ತು. ಅರೆ ಇಲ್ಲಿವರೆಗೂ ಈಗಿದ್ರು, ಈಗೆಲ್ಲೋದ್ರು,
ಈಗ ತಾನೇ ಇದ್ರಲ್ಲ, ದರ್ಶನಕ್ಕೆ ಹೋಗ್ಬೇಕಾದ್ರೆ ಸಿಗ್ತಾರೆ ಅಂತ ಹೇಳಿ ಮತ್ತೆ ಅಲ್ಲಿಂದ ಕ್ಯೂಗೆ ಹೋಗಿ ಕ್ಯೂ ನಿಲ್ಲಿ ತಿರುವಾಭರಣದಲ್ಲಿ ಭಗವಂತನ ದರ್ಶನ ಮಾಡಬೇಕು ಅನ್ನೋ ಇನ್ನೂ ಒಂದು ಆಸೆಯನ್ನು ಭಗವಂತ ನೆರವೇರಿಸ್ಕೊಟ್ಟ. 2 ಕಣ್ಣುಗಳು ಸಾಲದು ಆ ಅಲಂಕಾರದಲ್ಲಿ ಭಗವಂತನನ್ನು ನೋಡಲಿಕ್ಕೆ. ಅದಾದಮೇಲೆ ಸ್ವಾಮಿಗಳಿಗೆ ಫೋನ್ ಮಾಡಿದಾಗ ಸ್ವಾಮಿಗಳು, ಸ್ವಾಮಿ ನಾನು ದರ್ಶನ ಆಯಿತು, ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಹೇಗೋ ಒಳ್ಳೆಯದಾಯಿತು ಅಂತ ಹೇಳಿ ಒಂದು ಅಲ್ಲೇ ಅವತ್ತು ಎಲ್ಲ ಮಣಿಮಂಟಪದ ಹತ್ರ ವಿಶೇಷ ಪೂಜೆಗಳ ಅವತ್ತಿಂದ ಶುರುವಾಗುತ್ತೆ. ಅದೆಲ್ಲ ಕಣ್ತುಂಬಿ ನೋಡ್ಕೊಂಡಿದ್ದಾಯಿತು. ಮೇಲ್ಶಾಂತಿ ಸ್ವಾಮಿಗಳು, ತಂತ್ರಿ ಸ್ವಾಮಿಗಳು ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾಯಿತು. ಸ್ವಾಮಿಯ ಆ ದಿವ್ಯವಾದ ಕ್ಷೇತ್ರದವನ್ನು ಒಂದು ರಾತ್ರಿ ಮೊದಲನೇ ಸಾರಿ ಉಳಿದಿದ್ದು ಅನುಭವ, ಸ್ವಾಮಿಯ ಮಡಿಲಲ್ಲಿ ಮಲಗಿದಂಥ ಒಂದು ಅನುಭವ. ಅದಾದಮೇಲೆ ಬೆಳಿಗ್ಗೆ ನಮ್ಮ ಸ್ವಾಮಿಗಳೆಲ್ಲ ನನಗೆ ಜೊತೆಯಾದರು. ಅದಾದಮೇಲೆ ಅಭಿಷೇಕ ಮಾಡಿಸಿ ಬೆಟ್ಟದಿಂದ ಇಳಿದು ನಾವು ವಾಪಸ್ಸು ಮನೆ ಕಡೆ ಪ್ರಯಾಣ ಮಾಡಿದ್ದು. ಮನೆಗೆ ಬಂದ ಮೇಲೆ ಭಗವಂತನನ್ನು ನಮ್ಮ ಜ್ಯೋತಿ ದರ್ಶನ ಆದಮೇಲೆ ಮನೆಯಲ್ಲಿ ಮಾಲೆ ವಿಸರ್ಜನೆ ಆಯಿತು. ಎಲ್ಲಿ ಮಾಲೆ ಹಾಕಿದ್ವಿ ಆ ಕ್ಷೇತ್ರಕ್ಕೆ ಹೋಗಿ ಮಾಲೆಯನ್ನು ವಿಸರ್ಜನೆ ಮಾಡಿ ಬಂದದ್ದಾಯಿತು. ಇಷ್ಟು ನಮ್ಮ ಒಂದು ಯಾತ್ರೆ ಏನಿದೆ ಇದರ ಒಂದು ಪುಟ್ಟ ಪರಿಚಯ ನಿಮ್ಗೆ ಹೇಳಬೇಕು ಅಂತ ಅನಿಸಿದ್ದು, ಹಾಗಾಗಿ ಹೇಳಿದೆ. ಏಕೆಂದರೆ ನಾವು ತಿಳಿದೆವು ಅರಿದೆವು ಮಾಡಿದ ಅಪರಾಧಗಳನ್ನು ಮನ್ನಿಸಿ ಕಾಪಾಡು ಸತ್ಯ ಸಾಕಾರ 18 ಮೆಟ್ಟಿಲ ಗುಡಿದೇವ ವಿಲ್ಲಾಳಿ ವೀರ ವೀರಮಣಿಕಂಠ ಪಂಚಗಿರಿಯ ಕಲಿಯುಗ ವರದನನ್ ಸ್ವಾಮೀ ಶರಣಮಯ್ಯಪ್ಪ ಅಂತ ಹೇಳ್ಕೊತೀವಿ. ತಿಳಿದೆಯೋ ಇದು ಎಷ್ಟು ಮಾರ್ಮಿಕವಾಗಿದೆ ಅಂದರೆ ಖಂಡಿತ ಅದನ್ನು ಒಪ್ಪಲೇಬೇಕು. ಆದರೆ ಒಂದು ಸರಿ ನಾವು ತಿಳ್ಕೊಂಡ್ವಿ ಅಂದಾಗ ಮತ್ತೆ ಅದೇ ತಪ್ಪು ಮಾಡೋದ್ರಲ್ಲಿ ಅರ್ಥವೇ ಇರಲ್ಲ ಸ್ವಾಮಿ. ಯಾಕೆಂದರೆ ಒಂದು ಸರಿ ನಾನು ಮಹಾನ್ ದೊಡ್ಡವನು ಅಂತಲ್ಲ, ಎಲ್ರಿಗಿಂತ ತುಂಬ ಚಿಕ್ಕವನಿದ್ದೀನಿ. ದಯಮಾಡಿ ಅನ್ಯಥಾ ಭಾವಿಸಬೇಡಿ. ತಪ್ಪಿದರೆ ದಯಮಾಡಿ ಕ್ಷಮೆ ಕೇಳ್ತೀನಿ. ನನ್ನ ಅಥವಾ ನಮ್ಮ ಕೋರಿಕೆ ನಿಜವಾಗ್ಲೂ ಒಂದು ಮಂಡಲ ಕಾಲ, ವರ್ಷದ 365 ದಿವಸದಲ್ಲಿ 48 ದಿವಸ ಸ್ವಾಮಿಗಾಗಿ ಮೀಸಲಿಟ್ಬಿಟ್ರೆ ಭಗವಂತ ಅವನನ್ನು ನಮಗೆ ಅಥವಾ ನಾವು ಅವನಿಗೆ ಅರ್ಪಿತವರಾಗ್ಬಿಟ್ರೆ ನಾವು ತಾಯಿಯ ಮಡಿಲಲ್ಲಿ ಎಷ್ಟು ಸೇಫಾಗಿರ್ತೀವೋ ಅಷ್ಟು ನಮ್ಮ ಜೀವ ಸೇಫಾಗಿರುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ಹಲವಾರು ಎಡರು ನಾವು ಜೀವನದಲ್ಲಿ ನೋಡಿರ್ತೀವಿ. ಕೆಲವೊಂದು ಸರಿ ಎಂತೆಂಥ ಆಶ್ಚರ್ಯ ಆಗುತ್ತೆ ಅಂದರೆ ನಿಜವಾಗ್ಲೂ ಭಗವಂತ ಇಲ್ಲ ಅಂತ ಹೇಳಲಿಕ್ಕೆ ನನ್ನಿಂದಂತೂ ಸಾಧ್ಯ ಆಗಲ್ಲ. ಯಾಕೆಂದರೆ ಅಂಥ ಕ್ಷಣಗಳಲ್ಲಿ ರಕ್ಷಣೆ ಮಾಡಿದ್ದಾನೆ ಸ್ವಾಮಿ. ಕೊಡ್ಲಿಲ್ಲಿ ಹೋಗೋದನ್ನು ಉಗುರಿಂದಲೇ ಚಿವುಟಾಕಿದ್ದಾರೆ. ಅಂದರೆ ಏನೇನೋ ಆಗಬೇಕಿತ್ತು ಜೀವನದಲ್ಲಿ, ಅದನ್ನೆಲ್ಲ ತಪ್ಪಿಸಿ ಸರಿಯಾದ ದಾರಿಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ ಆ ಭಗವಂತ. ಕಲಿಯುಗ ವರದ ಕಾನನವಾಸ ಅವನನ್ನು ನಾವು ಕಾಣಬೇಕು ಅಂದರೆ ಅದಕ್ಕೆ ಒಂದು ಸಾಕ್ಷಾತ್ ಭಗವಂತನೇ ಹೇಳಿರೋ ಒಂದು ಕ್ರಮ ಇದೆ, ಶಿಸ್ತಿದೆ, ಸಂಯಮ, ಅನುಷ್ಠಾನ ಇದೆ. ಅದನ್ನು ನಾವು ನಿಜವಾಗ್ಲೂ ಫಾಲೋ ಮಾಡಿಕೊಂಡು ಹೋದರೆ ನಮಗೂ ಕ್ಷೇಮ, ಲೋಕಕ್ಕೂ ಕ್ಷೇಮ. ಆ ಅಯ್ಯಪ್ಪ ಭಕ್ತರ ಮೇಲೆ ಗೌರವ ಏನಿದೆ ಅದು ಇನ್ನೂ 100 ಮಡಿ ಆಗುತ್ತೆ, ಅದರಲ್ಲಿ ಸಂಶಯ ಇಲ್ಲ ಅನ್ನೋದು ನನ್ನ ಮನಸ್ಸಿನ ಮಾತು ಸ್ವಾಮಿ. ಎಲ್ಲರೂ ಖಂಡಿತ ಪ್ರಯತ್ನ ಮಾಡೋಣ. ಒಮ್ಮೆ ನಮ್ಮ ಮನಸ್ಸನ್ನು ನಾವು ಕೇಳ್ಕೊಳ್ಳೋಣ. ಖಂಡಿತ ಎಲ್ರಿಗೂ ಅವಕಾಶವನ್ನು, ನನಗೆ ಸಿಕ್ಕಂಥ ಅವಕಾಶವನ್ನು ಎಲ್ರಿಗೂ ದಯಪಾಲಿಸಲಿ. ಮುಂದಿನ ಸರಿ ಪ್ರತಿ ಸರಿನೂ ಕೂಡ ವರ್ಷಕ್ಕೆ ಒಂದೇ ಸರಿ ಕಟ್ಟುನಿಟ್ಟಾಗಿ ಸ್ವಾಮಿಗಳು ಏನು ಹೇಳಿದ್ದಾರೆ ಆ ವ್ರತವನ್ನು ಪಾಲನೆ ಮಾಡಿ ಗುರುಮುಖೇನವಾಗಿ ಯಾತ್ರೆ ಮಾಡೋಣ ಅನ್ನೋದು ನನ್ನ ಮನಸ್ಸಿನ ಇಂಗಿತ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯ.